ಹೋಟೆಲ್ ಸ್ಟೈಲಿಯಲ್ಲಿ ಚೆನ್ನ ಮಸಾಲ ಮಾಡೋದು ಹೇಗೆ ಮನೆಯಲ್ಲಿ ಬನ್ನಿ ನೋಡೋಣ. ಮನೆಯಲ್ಲಿ ರಾಜೇಶನ ಕೈ ರುಚಿಯಲ್ಲಿ. ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಫ್ರೆಂಡ್ಸ್. ಹಾಗೆ ಬಂದು ರಾತ್ರಿ ಕಾಬೆಲ್ಲ ನೆನೆಸಿಟ್ಕೊಂಡಿದ್ದೆ ನಾನು. ಇದಕ್ಕೆಲ್ಲ ಸ್ವಲ್ಪ ಸ್ಪೈಸಸ್ಗಳನ್ನ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಹಾಗೆ ಗೋಡಂಬಿ, ತೆಂಗಿನಕಾಯಿ ತುರಿ, ಕಡಲೆ ಮತ್ತು ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಹಾಗೆ ಚಕ್ಕೆ ಮತ್ತು ಹಾಗೆ ಬಂದು ಏಲಕ್ಕಿ ತೊಗೊಂಡಿದ್ದೀನಿ. 3 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಹಾಗೆ ಒಗ್ಗರಣೆಗೆ ರುಬ್ಲಿಕ್ಕೆ ಮತ್ತು ಹಾಗೆ ಗರಂ ಮಸಾಲೆ ತೊಗೊಂಡಿದ್ದೀನಿ ಮತ್ತು ಹಾಗೆ ಬಂದು ಒಂದು ಚೆನ್ನ ಮಸಾಲ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಚೆನ್ನ ಮಸಾಲ ಅಂದರೂ ಸಿಕ್ಕಾಬಟ್ಟೆ ಇಷ್ಟಪಡ್ತೀನಿ. ಆದರೆ ತುಂಬ ಟೈಮಿಂದ ಮನೇಲಿ ಮಾಡಬೇಕು ಅಂತ ಮಾಡೋಕ್ಕಾಗಲಿಲ್ಲ. ಹಾಗೆ ರಾಜೇಶ್ ಇವತ್ತು ಮನೇಲಿರೋದ್ರಿಂದ ಮಾಡಿಸ್ಕೊತಾ ಇದ್ವಿ ಇವತ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ಪೂರಿ ಮಾಡ್ತಾಯಿದ್ವಿ. ಇದಕ್ಕೆ ಮತ್ತು ಗೀ ರೈಸ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಅಂದರೆ ಚೆನ್ನ ಮಸಾಲ ಐಟಮ್ಗಳಿಗಂತೂ ರೈಸ್ ಐಟಮ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪೂರಿಗೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ಸ್ಪೈಸಸ್ಗಳನ್ನು ನಾನು ಗ್ರೈಂಡ್ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ಏನಂತಂದರೆ ಏನಾದ್ರು ತಿನ್ನಬೇಕು ಅಂತಂದರೆ ನನಗೆ ಆವಾಗಲೇ ಇಷ್ಟಪಟ್ಟು ಮಾಡಿಸ್ಕೊಂಡು ತಿಂದುಬಿಡ್ತೀನಿ. ಅದೊಂಥರ ನನಗೊಂಥರ ಖುಷಿ ಅಂತಂತಂದರೆ ಮನೇಲಿ ಎಲ್ಲ ಇದ್ದು ಮಾಡ್ಕೊಂಡು ತಿನ್ನೋಕ್ಕೆ ಖುಷಿ ಅನ್ನೋದು ಅನಿಸುತ್ತೆ. ರಾಜೇಶ್ ಇವತ್ತು ಅಡುಗೆ ಕೆಲಸಕ್ಕೆ ಒಪ್ಕೊಂಡಿತ್ತು. ಹಾಗಾಗಿ ಅಡುಗೆ ಕೆಲಸಕ್ಕೆ ಹೋಗ್ತಾ ಇತ್ತು ಹೊರಗಡೆ ಇವತ್ತು. ಹಾಗಾಗಿ ನಮಗೆ ಚೆನ್ನ ಮಸಾಲ ಮಾಡಿಕೊಡು, ತಿನ್ನಬೇಕು ಅನ್ನಿಸ್ತಾ ಇದೆ ಅಂತಂದ್ಬಿಟ್ಟು ರಾಜೇಶ್ ಕೈಲಿ ಮಾಡಿಸ್ಕೊಂಡು ಅದಕ್ಕೆ ನಾನು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಮತ್ತು ಇವಾಗ ರುಬ್ಬಕ್ಕೆ ಸ್ವಲ್ಪ ಹಸಿ ಕಾಳನ್ನ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ನಾನು ಪೇಸ್ಟ್ ಮಾಡ್ಕೊಬಂದ್ಬಿಡ್ತೀನಿ. ಇದಕ್ಕೆಲ್ಲ ಚೆನ್ನ ಮಸಾಲ, ಗರಂ ಮಸಾಲ 2 ಹಾಕಬೇಕು. ಸ್ವಲ್ಪ ಕಾಳು ರುಬ್ಲಿಕ್ಕೆ ಹಾಕೋಬೇಕಂತೆ. ಎಲ್ಲ ಹೇಳ್ಕೊಡ್ತಾಯಿತ್ತು, ಅದನ್ನು ಮಾಡ್ತಾಯಿದ್ದೆ. ಈಗ ರಾಜೇಶ ಬಂದು ಎಲ್ಲನೂ ಹಾಕ್ತೈತೆ ಏನೇನು ಬೇಕು ಅಂತ. ಯಾಕಂದರೆ ಅಡುಗೆ ಮಾಡೋರು ಮಾಡಿದ್ರೇ ಅದೊಂದು ರುಚಿ ಅಂತ ಇರಬೇಕು. ಯಾಕಂದರೆ ನಾವು ಮಾಡ್ತೀವಿ ಅಂದರೆ ಅದೆಲ್ಲ ನಮ್ಮ ಕೈಲಿ ಆಗೋಲ್ಲ. ಯಾರು ಯಾವ್ದು ಮಾಡಬೇಕು ಅದನ್ನೇ ಆಗೋದು. ನಾವು ಎಷ್ಟೇ ಥರ ಟ್ರೈ ಮಾಡ್ತೀವಿ ಅವ್ರ ಥರ ಟೇಸ್ಟ್ಗಳು ಬರೋಲ್ಲ. ಹಾಗಾಗಿ ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದು ನಾನಿವಾಗ ಚಪಾತಿ ಪೂರಿ ಲಟ್ಟಿಸೋಕೆ ಹೋದೆ. ಇವಾಗ ವರ್ಷನೂ ರಾಜೇಶ್ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಇವಾಗ ಎಣ್ಣೆ ಹಾಕ್ಕೊತಾ ಇದ್ರು. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೋಬೇಕು ಇವಾಗ. ಫ್ರೆಂಡ್ಸ್, ಹಾಗೆ ಟೇಸ್ಟು ಏನಂತಂದರೆ ನಾವು ಕೈಯಾರೆ ಮಾಡೋದಕ್ಕೂ ಅಡುಗೆ ಅವ್ರು ಮಾಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ವ್ಯತ್ಯಾಸ. ಹಾಗೆ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದಾರೆ. ಸ್ವಲ್ಪ ಎಣ್ಣೆ, ಕರ್ಬೇವಿನ ಸೊಪ್ಪು ಮತ್ತು ಹಾಗೆ ಸಾಸಿವೆ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡ ತಕ್ಷಣ ಇಬ್ಬರೂ ಸರಿಯಾಗಿ ಕ್ವಾಟ್ಲೆ ಕೊಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್, ಇದು ಅವರಿಬ್ಬರ ಕೈಲಿ ಕೊಟ್ಬಿಟ್ಟಿದ್ದೆ. ಹಾಗಾಗಿ ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಂಡು ಒಂದು ಅರ್ಧ ಈರುಳ್ಳಿ ಇಟ್ಕೊಂಡಿದ್ದು ಅದನ್ನು ಹಾಕ್ಕೊಂಡು ಒಗ್ಗರಣೆ ತಗೋತೈತೆ. ಇಬ್ಬರು ಕ್ವಾಟ್ಲೆ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್, ನನ್ನ ಪಾಡಿಗೆ ನಾನು ಪೂರಿ ಮಾಡ್ತಾಯಿದ್ದೆ. ಆಲ್ಮೋಸ್ಟು ವರ್ಷಂಗೆ ತುಂಬಾ ಹುಷಾರಿಲ್ಲ. ಹಾಗಾಗಿ ಅವಳು ಯಾವುದ್ರಲ್ಲಾದ್ರೂ ಆ್ಯಕ್ಟಿವ್ ಆಗಿ ಕೊಡೋಣ ಅಂತಂದ್ಬಿಟ್ಟು ಪಾಪ ವೀಡಿಯೋ ಕೊಟ್ಟಿದ್ದೀನಿ. ಎಷ್ಟು ಸೊರ್ಗೋಗಿದ್ದಾಳೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಫ್ರೆಂಡ್ಸ್, ಹಾಗೆ ಬಂದು ಈಗ ಮಸಾಲೆ ಎಲ್ಲನೂ ಇದರೊಳಗೆ ಹಾಕೋತಾ ಇದ್ದೀವಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಸ್ವಲ್ಪ ಅದನ್ನು ಹಸಿ ವಾಸನೆ ಹೋಗಬೇಕು. ಆ ಥರ ಸ್ವಲ್ಪ ಉರಿಲಿ ಇದು ಮಾಡ್ಕೋಬೇಕು. ಫ್ರೆಂಡ್ಸ್, ವರ್ಷಂಗೆ ತುಂಬಾ ಹುಷಾರಿಲ್ಲ. 1 ತಿಂಗಳಾಯಿತು. ತುಂಬಾ ಬೇಜಾರಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಮಕ್ಕಳನ್ನ ಎಲ್ಲರೂ ಹೊರಗಡೆ ಕಳಿಸ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ. ಎಷ್ಟು ಸಣ್ಣ ಆಗಿಬಿಟ್ಟಿದ್ದಾರೆ ಅಂದರೆ ಅವಳನ್ನ ನೋಡೋಕ್ಕೆ ಆಗ್ತಾಯಿಲ್ಲ. ಪಾಪ ಬೆಳಗ್ಗೆಯಿಂದ ಚೆನ್ನಾಗಿರ್ತಾಳೆ. ಸಂಜೆ ಆಯಿತು ಅಂದರೆ ಮತ್ತೆ ಜ್ವರ ಬರುತ್ತೆ. ಅವಳಾಗೆ ಇಲ್ಲ, ಬೇಜಾರಾಗುತ್ತೆ ಫ್ರೆಂಡ್ಸ್. ಹಂಗಾಗಿ ವೀಡಿಯೋ ಮಾಡೋಕ್ಕೂ ಅಡುಗೆ ಮಾಡೋಕ್ಕೂ ಯಾವುದಕ್ಕೂ ಮನಸ್ಸೇ ಇಲ್ಲ ಫ್ರೆಂಡ್ಸ್. ಹಾಗೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. 1 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿಸ್ಕೊಳ್ಳೋಣ ಸಣ್ಣ ಉರಿಲಿ ಅಂತ. ಹಾಗಾಗಿ ಬೇಜಾರಾಗ್ಬಿಟ್ಟಿದೆ. ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೈತೆ. ಬೇಜಾರಾಗಿರುತ್ತೆ ಫ್ರೆಂಡ್ಸ್. ಮನೇಲಿ ಮಕ್ಕಳು ಆರೋಗ್ಯವಾಗಿ ಓಡಾಡ್ಕೊಂಡಿಲ್ಲ ಅಂತಂದರೆ ಕೈ ಕಾಲೇ ನಿಂತೋಗ್ಬಿಡುತ್ತೆ. ನನಗಂತೂ 1 ತಿಂಗಳಿಂದ ಅಂತೂ ಬೇಜಾರಾಗ್ಬಿಟ್ಟಿದೆ ಫ್ರೆಂಡ್ಸ್. ಎಷ್ಟು ಬೇಜಾರಾಗಿದೆ ಅಂದರೆ ಬೇಡಪ್ಪ ಅಂತ ನಂಗಾಗಿದೆ. ಮತ್ತು ಹಾಗೆ ಪೂರಿ ಲಟ್ಟಿಸ್ಕೊತಾ ಇದ್ದೆ ನಾನು. ಪೂರಿಗೆಲ್ಲ ಹಾಲಲ್ಲಿ ಕುತ್ಕೊಂಡು ನಾನು ಪೂರಿ ಲಟ್ಟಿಸ್ಕೊಂಡೆ. ಇವರಿಬ್ರು ಇಲ್ಲಿ ಅಡುಗೆ ಮಾಡೋಕ್ಕೆ ಮುಂದಾಗ್ತಾಯಿದ್ರು. ಈಗ ಕಾಬೂಲ್ ಕಡಲೆ ಹಾಕ್ಬಿಟ್ಟು 1-2 ವಿಶಿಲ್ ಕೂಗಿಸ್ಕೊಂಡ್ರೆ ಚೆನ್ನ ಮಸಾಲ ರೆಡಿಯಾಗಿರುತ್ತೆ. ಹಾಗೆ ಪೂರಿನೂ ಬೇಯಿಸ್ಕೊಂಬಿಟ್ರಂತೂ ಇವತ್ತು ಬೆಳಗ್ಗೆನೇ ಸಿಕ್ಕಾಬಟ್ಟೆ ಇಷ್ಟಪಟ್ಟು ತಿಂದ್ವಿ. ಇದು ನಾನು ಪೂರಿ ಅಂದರೆ ನನಗೆ ಅಲರ್ಜಿ ಫ್ರೆಂಡ್ಸ್. ನನಗೆ ಸ್ವಲ್ಪ ವರ್ಷಂಗೂ ಪೂರಿ ಅಂದರೆ ಇಷ್ಟ, ಅಪರೂಪ. ಹಾಗಾಗಿ ಅಪರೂಪಕ್ಕೆ ಪೂರಿ ಮಾಡ್ತೀವಿ. ಆಲ್ಮೋಸ್ಟ್ ಪೂರಿ ಯಾರು ಜಾಸ್ತಿ ಇಷ್ಟಪಟ್ಟಂತೂ ತಿನ್ನಲ್ಲ. ಮಾಡಿದಾಗ ಅದಕ್ಕೆ ತಕ್ಕಾಗಿ ಪೂರಿಗೆ ಆಗಲಿ ಏನಕ್ಕೆ ಒಂದು ಟೇಸ್ಟಾಗಿ ಒಂದು ಏನಾರು ಇದ್ರೇ ಅದಕ್ಕೊಂದು ಅರ್ಥ ಇರುತ್ತೆ.
ಮತ್ತು ಇನ್ನೊಂದು ನನಗಂತೂ ಇವಾಗಂತೂ ಇತ್ತೀಚೆಗೆ ಏನು ಮಾಡೋಕ್ಕೂ ಮನಸ್ಸೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ವರ್ಷಮ್ಮನ ಆರೋಗ್ಯ ತುಂಬಾ ಹದಗೆಟ್ಬಿಟ್ಟಿದೆ. ಫೈನಲಿ ರೆಡಿ ಆಯ್ತು. ಇವಾಗ ವರ್ಷಂಗೆ ಕೊಡೋಣ ಹಾಕ್ಕೊಡೋಣ ಹೇಗಿದೆ ಅಂತ ಹೇಳಿ. ಅವಳನ್ನ ನೋಡಿ ಫ್ರೆಂಡ್ಸ್ ಹೇಗೆ ಆಗ್ಬಿಟ್ಟಿದ್ದಾಳೆ ಅಂದರೆ ನನಗಂತೂ ಸಿಕ್ಕಾಬಟ್ಟೆ ಬೇಜಾರು ಫ್ರೆಂಡ್ಸ್. ಊಟ ಮಾಡೋಕ್ಕೂ ಮನಸ್ಸಾಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿದೆ. ಇಂಥ ಟೈಮಲ್ಲೇ ನಮ್ಮವರು ತಮ್ಮವರು ಅನ್ನೋದು ಯಾರೂ ಇಲ್ಲ ಬಂದು ನೋಡ್ಕೊಳ್ಳೋರು. ನಮಗಂತೂ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ. ನಮಗೆ ಬೇಜಾರಾಗ್ಬಿಡುತ್ತೆ. ಯಾರಾದರೂ ಒಬ್ಬರು ಧೈರ್ಯ ಕೊಡೋರು ದೊಡ್ಡವ್ರು ಇರಬೇಕು. ನಮ್ಮ ಅದೃಷ್ಟಕ್ಕೆ ಯಾವ ದೊಡ್ಡವರು ಇಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ ಫೈನಲಿ ಸ್ವಲ್ಪ ಕೊಚ್ಚಾಕಿ ಪೂರಿ ಮಾಡಿಕೊಟ್ಟೆ ವರ್ಷನ್ಗೆ. ಸ್ವಲ್ಪ ಏನಾದ್ರು ತಿನ್ನಲಿ ಅಂತ. ನೋಡಿ ಫ್ರೆಂಡ್ಸ್ ಹೇಗಾಗಿದ್ದಾಳೆ ಅಂತ. ಅವಳ ಮುಖ ನೋಡಿದ್ರಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡುತ್ತೆ. ಸ್ವಲ್ಪ ಆದರೂ ಆರೋಗ್ಯವಾಗಿದ್ಲು. ಪುನಃ ಬೆಳಿಗ್ಗೆ ನೋಡಿ ಸ್ವಲ್ಪ ಲೈಟಾಗಿರ್ತಾಳೆ, ಮತ್ತು ರಾತ್ರಿಗೆ ಜ್ವರ ಬರುತ್ತೆ ಅವಳಿಗೆ. ಎಲ್ಲ ಡಾಕ್ಟ್ರ್ ಹತ್ರ ತೋರಿಸಿದ್ವಿ, ದೇವಸ್ಥಾನ ಕರ್ಕೊಂಡೋದ್ವಿ, ಆದರೂ ಇದೇ ಥರ ಆಗ್ತಾಯಿದ್ದಾಳೆ. ಏನು ಮಾಡೋದು ಹೇಳಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿ ವಾಚ್ ಮಾಡ್ತಾ ಇರೋದು ಎಲ್ಲರಿಗೂ.